ಬೆಂಗಳೂರಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಅಂಜನಾಪುರದ 7ನೇ ಬ್ಲಾಕ್ನಲ್ಲಿ ಲೆಪರ್ಡ್ ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿದೆ. ಚಿರತೆ ಸೆರೆ ಹಿಡಿಯುವಂತೆ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಸಿಟಿಗೆ ಬಂದ ಚಿರತೆ ಅಂಜನಾಪುರದಲ್ಲಿ ಪ್ರತ್ಯಕ್ಷ. ನಸುಕಿನ ಜಾವ ಚೀತಾ ರೌಂಡ್ಸ್, ಬೆಚ್ಚಿ ಬಿದ್ದ ಜನ. ಬೆಂಗಳೂರಿನ ಅಂಜನಾಪುರದಲ್ಲಿ ಬೆಳ್ಳಂಬೆಳಿಗ್ಗೆ ಚಿರತೆ ಪ್ರತ್ಯಕ್ಷವಾಗಿದೆ. 7ನೇ ಬ್ಲಾಕ್ ರಸ್ತೆಯಲ್ಲಿ ಚಿರತೆ ಓಡಾಡಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದರಿಂದ ಸ್ಥಳೀಯ ನಿವಾಸಿಗಳು ಭಯಭೀತರಾಗಿದ್ದಾರೆ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಆದಷ್ಟು ಬೇಗ ಅದನ್ನ ಕ್ಯಾಪ್ಚರ್ ಮಾಡಿದ್ರೆ ಸ್ವಲ್ಪ ಸೇಫ್. ಇಲ್ಲಿ ಬನ್ನರ್ಘಟ್ಟ ಬಂದ ಒಂದು 5 ಕಿಲೋಮೀಟರ್ ಇದೆ. ಈ ನೈಸ್ ರೋಡ್ ಅಲ್ಲಿ ಯಾವಾಗ್ಲೂ ಅಲ್ಲಿ ಚಿರತೆ ಓಡಾಟ ಇದ್ದೇ ಇದೆ. ಅದರಿಂದ ಬಂದಿರ್ಬೋದು ಅಂತ. ಹಗಲೊತ್ತಲ್ಲಿ ಕಾಣಿಸಿಲ್ಲ. ಇದೇ ಫಸ್ಟ್ ಟೈಮ್ ಈ ಕಡೆ ನೈಸ್ ರೋಡ್ ಅಲ್ಲಿ ಯಾವಾಗ್ಲೂ ನೋಡಿದೀವಿ ಒಂದೊಂದ್ಸಲಿ. ಮೋಸ್ಟ್ಲಿ ಇವಾಗ ಇದೇ ಫಸ್ಟ್ ಟೈಮ್ ಈ ಕಡೆ. ಆದ್ಮೇಲೆ ಓಡಾಡೋದು ಕಷ್ಟ ಇದೆ, ಮಕ್ಳು ಮರಿಯೆಲ್ಲ ಇರ್ತಾರೆ. ಅದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೇಗ ಬಂದು ಕ್ರಮ ತಗೊಂಡು ಸರಿ ಹೇಳಿದ್ರೆ. ಸರ್, ಇದು ನಾವು ಸಿಸಿ ಕ್ಯಾಮ್ರಾದಲ್ಲಿ ಗೊತ್ತಾಗಿದ್ದು. ಸೊ ಮಧ್ಯರಾತ್ರಿ 2 ಗಂಟೆಗೆ ಬಂದಿದೆ. ಇಲ್ಲಿ ಲೆಪರ್ಡ್ ತರ ಇದೆ. ಸೊ ಅಕ್ಕಪಕ್ಕ ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ. ಈ ತರ ಮೂವ್ಮೆಂಟ್ ಹೇಳ್ತಾ ಇದ್ರು. ಇಲ್ಲೊಂದು ಹಸುದು ಏನೋ ಕಾಲ್ ಕಚ್ಚಿದೆ, ಆ ಕಡೆ ಅಲ್ಲೆಲ್ಲ ಬಂದಿತ್ತು ಅಂತ. ಸೊ ಇದೆಲ್ಲ ಕಾಡ್ ಜಾಗ ಅಲ್ಲ. ಸೊ ಇರುತ್ತೆ ನಾರ್ಮಲ್ ಯೂಶಲಿ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದಕ್ಕೇನಾದ್ರೂ ಕ್ರಮ ತಗೊಂಡು. ಅಂಜನಾಪುರದ ಸಮೀಪದಲ್ಲೇ ನೈಸ್ ರಸ್ತೆ, ಬನ್ನೇರುಘಟ್ಟ ಅರಣ್ಯ ಹಾಗೂ ತುರಹಳ್ಳಿ ಅರಣ್ಯ ಪ್ರದೇಶ ಇದೆ. ಹೀಗಾಗಿ ಈ ಭಾಗಕ್ಕೆ ಚಿರತೆ ಆಗಮಿಸ್ತಾ ಇದೆ. ಇದು ಅಂಜನಾಪುರದ ಟೌನ್ಶಿಪ್ ನಿವಾಸಿಗಳಲ್ಲಿ ಆತಂಕ ಮೂಡಿಸಿದೆ. ಆದಷ್ಟು ಬೇಗ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಸ್ಥಳೀಯರು ಮನವಿ ಮಾಡಿದ್ದಾರೆ. ಆದಷ್ಟು ಬೇಗ ಅರಣ್ಯ ಇಲಾಖೆ ಅಧಿಕಾರಿಗಳು ಇದನ್ನ ಸೆರೆ ಹಿಡಿದು ಇಲ್ಲಿ ಮೂಡಿರುವಂತಹ ಆತಂಕವನ್ನ ದೂರಗೊಳಿಸಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರ ಮನವಿ ಮತ್ತು ಬೇಡಿಕೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.